ಸೆಪ್ಟೆಂಬರ್ 2026ರಲ್ಲಿ ಮಿಥುನ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ದೊರೆಯಲಿವೆ. ಬುಧಾದಿತ್ಯ ಯೋಗದ ಪ್ರಭಾವದಿಂದ ಆದಾಯ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಾದರೂ ಕೂಡ ಮಂಗಳನ ಸಂಚಾರದಿಂದಾಗಿ ಆರೋಗ್ಯ ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ಹೆಚ್ಚು ಜಾಗ್ರತೆ ವಹಿಸಬೇಕು ಈ ಮಿಥುನ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ. ನೋಡಿ, ಇಲ್ಲಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ, ಶನಿ ಮತ್ತು ಗುರುವಿನ ಶುಭ ದೃಷ್ಟಿಯಿಂದಾಗಿ ವೃತ್ತಿ ಜೀವನದಲ್ಲಿ ನೀವು ಪಟ್ಟಂತಹ ಶ್ರಮಕ್ಕೆ ನೀವೆಷ್ಟು ಕಷ್ಟಪಟ್ಟಿರ್ತೀರೋ ಆ ಶ್ರಮ ಖಂಡಿತ ನಿಮಗೆ ವ್ಯರ್ಥ ಆಗೋದಿಲ್ಲ. ಆ ಫಲ ನಿಮಗೆ ಶನಿ ಮತ್ತು ಗುರು ಕೊಡ್ತಾರೆ. ಮಹತ್ವಾಕಾಂಕ್ಷೆಯ ಒಂದು ಹೊಸ ಪ್ರಾಜೆಕ್ಟನ್ನು ಆರಂಭಿಸುವುದಕ್ಕೆ ಇದು ಸಕಾಲ, ಒಂದು ಒಳ್ಳೆ ಟೈಮ್ ಅಂತ ಹೇಳಬಹುದು. ನಿಮ್ಮ ಮಾತಿನ ಚತುರತೆ ಮಿಥುನ ರಾಶಿಯವರು, ಕೌಶಲ್ಯಗಳು ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಮತ್ತು ಇದರಿಂದಾಗಿ ನೀವು ಮಾಡ್ತಾ ಇರುವಂಥ ಕೆಲಸ ಜಾಗದಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳು ಅಥವಾ ಬಡ್ತಿ, ಒಂದು ಪ್ರಮೋಷನ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇನ್ನು ಹೊಸ ಉದ್ಯಮ ಆರಂಭಿಸಬೇಕು ಅಂತ ಅಂದ್ಕೊಳ್ಳೋರು ಅದಕ್ಕೂ ಮೊದಲು ಅಥವಾ ಹೊಸ ಹೂಡಿಕೆ ಮಾಡುವಾಗ ನಿಮ್ಮ ತಜ್ಞರ ಅಂದರೆ ಒಂದು ಎಕ್ಸ್ಪರ್ಟ್ಸ್ ಸಲಹೆಯನ್ನು ಪಡ್ಕೊಳ್ಳೋದು ಬಹಳ ಒಳ್ಳೆಯದು ವ್ಯಾಪಾರ ವ್ಯವಹಾರದಲ್ಲಿ ಮಿಥುನ ರಾಶಿಯವರು. ಇನ್ನು ಆರ್ಥಿಕ ಸ್ಥಿತಿಯ ಬಗ್ಗೆ ನೋಡೋದಾದರೆ, ಗುರು 2ನೇ ಮನೆಯಲ್ಲಿರೋದ್ರಿಂದ ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ಪರಿಸ್ಥಿತಿ ಬಹಳ ಚೆನ್ನಾಗಿರುತ್ತೆ. ವಿದೇಶಿ ಸಂಪರ್ಕಗಳಿಂದ ಅಥವಾ ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು 4ನೇ ಮನೆಯಲ್ಲಿ ಬುಧನ ಬಲ ಇರೋದರಿಂದ, ನಿಮ್ಮದೇ ರಾಶಿಯ ಅಧಿಪತಿ ಬುಧ 4ನೇ ಮನೆಯಲ್ಲಿ ಇರೋದರಿಂದ ಬಾಕಿ ಉಳಿದಿರುವಂತಹ ಆಸ್ತಿ ಮತ್ತು ಮನೆಗೆ ಸಂಬಂಧಿಸಿದಂತಹ ದಾಖಲೆಗಳ ಕೆಲಸಗಳೇನಾದರೂ ಇದ್ದರೆ ಅದನ್ನು ಪೂರ್ಣಗೊಳಿಸಿಕೊಳ್ಳೋದಕ್ಕೆ ಬುಧ ನಿಮಗೆ ಹೆಲ್ಪ್ ಮಾಡ್ತಾನೆ. ಇನ್ನು ಮೊದಲ ಮನೆಯಲ್ಲಿ ಮಂಗಳನ ಸಂಚಾರ ಇರೋದರಿಂದ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಕೋಪ ಅಥವಾ ಆತುರ ಹೆಚ್ಚಾಗಬಹುದು. ಸಂಗಾತಿಯೊಂದಿಗೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆ, ಸಂಯಮ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ತಿಂಗಳ ದ್ವಿತೀಯಾರ್ಧದಲ್ಲಿ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ತಿಳಿಯಾಗತ್ತೆ, ಅಂದರೆ ದೂರ ಆಗತ್ತೆ, ಎಲ್ಲ ಶಮನ ಆಗತ್ತೆ, ಪರಸ್ಪರ ತಿಳುವಳಿಕೆ, ಪ್ರೀತಿ ಹೆಚ್ಚಾಗತ್ತೆ. ತಿಂಗಳ ಆರಂಭದಲ್ಲಿ ದೈಹಿಕ ವ್ಯಾಯಾಮ ಮತ್ತು ಯೋಗವನ್ನು ದಿನಚರಿಯಲ್ಲಿ ಅಳವಡಿಸ್ಕೊಳ್ಳೋದು ಒಳ್ಳೆಯದು. ಮಂಗಳನ ಪ್ರಭಾವದಿಂದಾಗಿ ಅತಿಯಾದ ಆತುರ ಮತ್ತು ಮಾನಸಿಕ ಒತ್ತಡ ನಿಮಗೆ ಕಾಡುವಂಥ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರದಲ್ಲಿ ವಾಹನ ಚಾಲನೆ ಮಾಡುವಾಗ ಮತ್ತು ಪ್ರಯಾಣದ ಸಮಯದಲ್ಲಿ ನೀವು ಹೆಚ್ಚಿನ ಗಮನ ವಹಿಸೋದು ಬಹಳ ಮುಖ್ಯವಾಗುತ್ತೆ. ನಿರ್ಲಕ್ಷ್ಯ ಮಾಡಬೇಡಿ. ವಾಹನ ಚಾಲನೆ ಮಾಡುವಾಗ ಬಹಳ ಜಾಗ್ರತೆ ಇರಬೇಕಾಗತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರು. ಈ ಸೆಪ್ಟೆಂಬರ್ ತಿಂಗಳ ಸೂತ್ರ ಅಂತಂದರೆ, ನಿಮಗೆ ಒಂದು ಯಶಸ್ಸು ಪಡಿಬೇಕು ಅಂದರೆ ಯಾವುದೇ ಈ ಒಂದು ಟಿಪ್ಸನ್ನು ನೀವು ಪಾಲಿಸ್ಕೊಳ್ಳೋದು ಒಳ್ಳೆಯದು. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ನೀವು ಆತುರ ಮಾಡಬೇಡಿ, ಅರ್ಜೆಂಟ್ ಮಾಡಬೇಡಿ. ಸ್ವಲ್ಪ ಯೋಚನೆ ಮಾಡಿ, ಸುತ್ತಮುತ್ತ ಯೋಚನೆ ಮಾಡಿ ನಿಧಾನವಾಗಿ ತಾಳ್ಮೆಯಿಂದ ಹೆಜ್ಜೆ ಇಡುವುದು ಬಹಳ ಒಳ್ಳೆಯದು. ಆಮೇಲೆ ವಾರದ ದಿನದಲ್ಲಿ ಬುಧವಾರ ನಿಮಗೆ ಅತ್ಯಂತ ಶುಭದಾಯಕವಾಗಿರುತ್ತೆ. ಬುಧವಾರ ಆಗಿರೋದ್ರಿಂದ ನಿಮ್ಮ ರಾಶಿಯ ಅಧಿಪತಿಯೂ ಕೂಡ ಬುಧ ಆಗಿರೋದ್ರಿಂದ ಬಹಳ ಒಳ್ಳೆಯದು. ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸೋದ್ರಿಂದ ಅಥವಾ ನಿಮ್ಮ ರಾಶಿಯ ಬಣ್ಣ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದರಿಂದ ಗ್ರಹದೋಷಗಳು ನಿವಾರಣೆಯಾಗ್ತವೆ ಮಿಥುನ ರಾಶಿಯವರಿಗೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟ್ ಇನ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.